ಸ್ಮೈಲಿ. ಹಾಯ್ ಹಾಯ್ ಹಾಯ್. ಓಕೆ. ಹಾಯ್, ನಮಸ್ಕಾರ. ಇದೊಂದು ಹಾಯ್, ಹೋಗಮ್ಮ ಆ ಕಡೆ ಹೋಗು, ಆಮೇಲೆ 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 ಹಾಯ್. ಆಯಿತು, ಹೋಗು. ಹಾಯ್, ನಮಸ್ಕಾರ. ಇದೊಂದು ಲೆಜೆಂಡ್ರಿ ಬೈಕ್ ಇದೆ. ನನ್ನ ಮೊದಲನೆಯ ಬೈಕು, ಸಿಕ್ಕಾಪಡೆ ಮೆಮೊರಿ ಇರುವಂಥ ಒಂದು ಬೈಕ್ ಇದು. ನಾನು ಕಾಲೇಜಲ್ಲಿರುವಾಗ ತೊಗೊಂಡಂಥ ಸುಜುಕಿ ಫಿಯರೋ ಬೈಕ್. ಸೊ ಈ ಬೈಕ್ ತೊಗೊಂಡಿದ್ದು 2000 ಇಸ್ವಿ ಜನವರಿ 1, ಅಂದರೆ ಆಲ್ಮೋಸ್ಟ್ 26 ವರ್ಷ ಆಗಿದೆ. ವಾವ್. ಸೊ 26 ವರ್ಷಗಳ ಹಿಂದೆ ನಾನು ಓಡಿಸ್ತಿದ್ದಂಥ ಬೈಕ್ ಇದು. ಸೊ ಇದರಲ್ಲಿ ಸಿಕ್ಕಾಪಡೆ ಮೆಮೊರೀಸ್ ಇದೆ. ವಿಶೇಷವಾಗಿ ಏನಂತಂದರೆ ಸುಜುಕಿ ಫಿಯೋರೋದ್ರಲ್ಲೇ ಸೆಲ್ಫ್ ಸ್ಟಾರ್ಟ್ ಬಂದಂಥ ಮೊದಲನೆಯ ಬೈಕ್ ಇದು. ತುಂಬ ಫಿಯೋರೋದಲ್ಲಿ ಸೆಲ್ಫ್ ಸ್ಟಾರ್ಟ್ ಇರಲಿಲ್ಲ. ಇದು ಒಂಥರ ಸ್ಪೆಷಲ್ ಎಡಿಷನು. ಆ್ಯಕ್ಚುಲಿ ಇದು ಸಿಲ್ವರ್ ಕಲರ್ ಇದೆ. ಇದಕ್ಕಿಂತ ಮುಂಚೆ ಈ ಬೈಕು ಗೋಲ್ಡ್ ಕಲರ್ ಇತ್ತು, ಒಂಥರ ಗೋಲ್ಡ್ ಕಲರು. ಅದಾದಮೇಲೆ ನಾನು ಕಲರ್ ಚೇಂಜ್ ಮಾಡಿದ್ದು. ಸಿಕ್ಕಾಪಡೆ ಮೆಮೊರೀಸ್ ಇದೆ ಈ ಬೈಕಲ್ಲೇ. ನಾನು ನಮ್ಮ ತಂದೆಯವರು ಅದೇ ವರ್ಷ ಆಗಸ್ಟ್ 15 ಬೆಂಗಳೂರಿಂದ ಶಿವಮೊಗ್ಗ ಸೊರಬವರೆಗೂ ಬೈಕಲ್ಲೇ ನಾವು ರೈಡ್ ಮಾಡಿದ್ವಿ. ಒಂಥರ ಬ್ಯೂಟಿಫುಲ್ ಮೆಮೊರೀಸ್. ಮಳೆ ಇತ್ತು, ಮಳೇಲಿ ಬಂದ್ವಿ. ಆ ಟೈಮಲ್ಲೇ ಗೂಗಲ್ ಮ್ಯಾಪು ಅದು ಇದು ಏನೂ ಇರಲಿಲ್ಲ. ಹೊಡ್ಕೊಂಡು ಬಂದಿದ್ದು ಬೆಂಗಳೂರಿಂದ ಶಿವಮೊಗ್ಗವರೆಗೂ. ಒಂಥರ ಸಿಕ್ಕಾಪಡೆ ಒಂದು ಮೆಮೊರಿ ಇತ್ತು. ಒಂದು ಆ್ಯಡ್ ಬರ್ತಾಯಿತ್ತು ಅದರಲ್ಲಿ, ಅಡ್ವರ್ಟೈಸ್ಮೆಂಟು. ನನಗೆ ಪೇಪರಲ್ಲಿ ಬರೋದು, ಆ ಟೈಮಲ್ಲೇ ಟಿ ವಿ ಚಾನಲ್ ಬರೋದು. ಅದೊಂಥರ ಇನ್ಸ್ಪೈರ್ ಆಗೋದು. ಓನ್ಲಿ ಎ ಸುಜುಕಿ ಕ್ಯಾನ್ ಬೀಟ್ ಎ ಸುಜುಕಿ ಅಂತ ಒಂದೆರಡು ಸುಜುಕಿ ರೆಡ್ ಕಲರ್ ಬೈಕು ರೇಸ್ ಮಾಡೋದು. ಅದರಲ್ಲೇ ಒಂಥರ ಖುಷಿ ಆಗೋದು ಆ ಬೈಕ್ ಆ್ಯಡ್ಸ್ ಎಲ್ಲ ನೋಡಿದಾಗ. ಇದಕ್ಕೆ ಒಂದು ಪ್ಯಾರಲಲ್ ಆಗಿ ಆ ಕಾಲಕ್ಕೆ ಹೀರೋ ಹೋಂಡಾ CBZ ಬೈಕ್ ಇತ್ತು. ಅದು ಒಂಥರ ಸ್ಪೋರ್ಟ್ಸ್ ಎಡಿಷನ್ ಅಲ್ಲಾಗ ಇತ್ತು. ತುಂಬ ಜನಕ್ಕೆ ಒಂಥರ ವಾವ್ ಫ್ಯಾಕ್ಟರ್ ಇತ್ತು, ಕಾಲೇಜ್ ಹುಡುಗರಿಗೆಲ್ಲ. ಆವಾಗ ಇದೆರಡು ಒಂಥರ ಕಾಂಪಿಟೇಟರ್ ಬೈಕು. ಸೊ ಅದು ಈಗ ಗಾಡಿದು ವಿಶೇಷ. ಸೆಲ್ಫ್ ಸ್ಟಾರ್ಟು ನನಗೆ ಗೊತ್ತಿದ್ದಂಗೆ ಕೆನೆಟಿಕ್ ಹೋಂಡಾಲಿತ್ತು ಸೆಲ್ಫ್ ಸ್ಟಾರ್ಟು. ಅದಾದಮೇಲೆ ಬೈಕಲ್ಲಿ ಯಾವ ಬೈಕಿಗೂ ಸೆಲ್ಫ್ ಸ್ಟಾರ್ಟ್ ಬರಲಿಲ್ಲ. ಅದಾದಮೇಲೆ ಫಸ್ಟ್ ಎವರ್ ಸೆಲ್ಫ್ ಸ್ಟಾರ್ಟ್ ಅಂತ ಬಂದಿದ್ದು ಪ್ರಾಬಬ್ಲಿ ಸುಜುಕಿ ಫಿಯೋರಾಗೆ. ಸೊ ಇದು 148 147 cc, ಅಂದರೆ 150 ಅಂತ ತಗೊಳ್ಳೋಣ. 12 BHP. ಈಗ ನನ್ನ ಹತ್ರ ಇರೋ ಬೈಕ್ಗಳು, ನಾನು ಓಡಿಸ್ತಾ ಇರೋ ಬೈಕ್ಗಳು ಇರೋ ಎಲ್ಲ BHPಗಳು CCಗೆ ಲೆಕ್ಕ ಹಾಕೊಂಡು 1200 cc, 160 BHP. ಇನ್ನೊಂದು ಬೈಕು ಒಂದು 800, ಆಲ್ಮೋಸ್ಟ್ 765 cc, 110 BHP ಅಂತಂಥ ಬೈಕ್ ತೊಗೊತಿದ್ದೀವಿ. ಬಟ್ ಸ್ಟಿಲ್ ಇದರಲ್ಲಿ ಕೊಟ್ಟಿದ್ದಂಥ ಒಂದು ಮೆಮೊರೀಸು, ಒಂದು ಖುಷಿ, ಐ ಡೋಂಟ್ ಥಿಂಕ್ ಸೊ ಬೇರೆ ಬೈಕಲ್ಲಿ ಸಿಗೋಕ್ಕಿಲ್ಲ. ಸೊ ಖುಷಿಯಾಗಿತ್ತು. ಇದ್ರ ತುಂಬ ಸಿಕ್ಕಾಪಡೆ ಮೆಮೊರೀಸ್ ಇತ್ತು. ನಾನು ಓಡಿಸ್ತಿದ್ದೆ ಈ ಬೈಕ್ನ. ನಮ್ಮ ತಂದೆಯವರು ರೆಗ್ಯುಲರಾಗಿ ಓಡಿಸ್ತಾಯಿದ್ರು. ನಮ್ಮ ತಮ್ಮ ಓಡಿಸ್ತಿದ್ದ. ಇದೆಲ್ಲ ಚಿಕ್ಕದಾಗಿ ನನ್ನ ತಮ್ಮ ಒಂದು ಆಕ್ಸಿಡೆಂಟ್ ಮಾಡಿದ ಬೈಕಲ್ಲೇ. ಸಿಕ್ಕಾಪಡೆ ಸ್ಪೀಡಾಗಿ ಹೋಗ್ತಿದ್ದ. ಹೋಗಿ ಒಂದು ಆಟೋ ಗುದ್ದು ಹೆಂಗೆ ಮೋರಿ ಒಳಗೆ ಡೈ ಹೊಡೆದಿದ್ದ. ನಮ್ಮಮ್ಮ ಹಿಡ್ಕೊಂಡು ಸರ್ರಿ ಬಾರಿಸಿದ್ರು ನನ್ನ ತಮ್ಮನಿಗೆ. ಅದೆಲ್ಲ ಒಂಥರ ಸಿಕ್ಕಾಪಡೆ ಮೆಮೊರೀಸು. ಸೊ ನೈಸ್ ಮೆಮೊರೀಸ್. ಇವತ್ತಿಗೂ ಈ ಬೈಕು ಹೀಗೆ ಸಖತ್ತಾಗಿದೆ. ಏನಂತಂದರೆ ಇಲ್ಲಿ ನಮ್ಮ ಊರಲ್ಲಿ ತೋಟದಲ್ಲೇ ನಾವು ತಂದಿಟ್ಟಿದ್ದೀವಿ. ಸೊ ಅದೇ ಈ ಬೈಕಿನ ವಿಶೇಷ. ನಮ್ಮಪ್ಪ ಓಡಿಸ್ತಾರೆ ತೋಟದಲ್ಲೇ. ಸೊ ಇಲ್ಲಿ ಲೋಕಲಲ್ಲಿ ಓಡಾಡೋಕ್ಕೆ. ಸೊ ಮಾರಿಲ್ಲ, ಇನ್ನೂ ಹಾಗೆ ಇದೆ. ಸೊ ಖುಷಿ ಆಗುತ್ತೆ ಬೈಕ್ ನೋಡ್ತಾಯಿದ್ರೆ. ಈ ಡಿಸೈನ್ ಪ್ಯಾಟರ್ನ್ ನೋಡ್ತಾಯಿದ್ರೆ ಒಂಥರ ವಿಶೇಷವಾಗಿ ಈ ಡಿಸೈನ್ ಪ್ಯಾಟರ್ನಲ್ಲಿತ್ತು ನೋಡಿ. ಇಲ್ಲಿ ಒಂದು ನಂಬರ್ ಇದೆ 1536 ಅಂತ. ಇದು ವಿಶೇಷವಾಗಿರೋ ನಂಬರ್. ಏನು ವಿಶೇಷ ಅಂತಂದರೆ ನಮ್ಮ ತಂದೆಯವರು ITI, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಎಂಪ್ಲಾಯಿಗೆ ಒಂದು ಕೊಟ್ಟಂಥ ಒಂದು ಸ್ಟಾಫ್ ನಂಬರ್ ಇದು 1536 ಅಂತ. ಈ ನಂಬರ್ ನಮ್ಮ ಅಪ್ಪಕ್ಕೆ ಸಿಕ್ಕಾಪಟ್ಟೆ ಸೆಂಟಿಮೆಂಟು. ಆ ನಂಬರ್ನ ಹಾಕ್ಕೊಂಡಿದ್ದು. ಇವಾಗ ನಿಮಗೆ ಸ್ಪೆಷಲಾಗಿ ನಂಬರ್ ಬೇಕಂದರೆ ದುಡ್ಡು ಕೊಡಬೇಕು, ಬುಕ್ ಮಾಡಬೇಕು ಅಂದರೆ ಅವಾಗ ಸುಮ್ಮನೆ ರ್ಯಾಂಡಮಾಗೆ ಹೆಂಗೋ ಕೇಳಿದ RTO ಆಫೀಸಲ್ಲಿ ಸಿಗ್ತಾಯಿತ್ತು. ಸೊ ಅಷ್ಟು ಆಕ್ಸೆಸಿಬಲ್ ಇತ್ತು. ಸೊ K03 ಅಂದರೆ ಇದು ಇಂದಿರಾನಗರ್ ಕಡೆದು, ಅಂದರೆ ನಾವು ಇದ್ದಂಥ ಏರಿಯಾ, ಓಲ್ಡ್ ಏರ್ಪೋರ್ಟ್ ರೋಡು. ಸೊ ಇಟ್ಸ್ ನೈಸ್. ಈಗಲೂ ಲೆಜೆಂಡ್ರಿ ಬೈಕು. ಏರೋಡೈನಮಿಕ್ಕಾಗಿ ಸಾಕಾಗಿದೆ ಲುಕ್ಕು. ಹಿಂಗೆ ಕೊಟ್ಟಿದ್ರು. ಏನೋ ಒಂದು ವಿಶೇಷವಾಗಿತ್ತು, ಒಂಥರ ಒಂದು ಸೆಂಟಿಮೆಂಟ್ ಪಾರ್ಟು. ನೋಡಿ ಇಲ್ಲಿ ಹೇಗಿದೆ ಅಂತ. ಫಿಯೋರೋ ಇಲ್ಲಿ ನೋಡಿ, ಸುಜುಕಿದು ಸೈಲೆನ್ಸರ್ ಮೇಲೆ ಲೋಗೋ ಇದೆ. ಇಟ್ಸ್ ಅ ಸ್ಪೆಷಲ್ ಬೈಕ್ ಇದು. ಸೊ ಇಲ್ಲಿ ಬಂದಂಥ ಒಂದು ಸೆಲ್ಫ್ ಸ್ಟಾರ್ಟ್ ಇದು. ಸೊ ದಟ್ಸ್ ಅ ಸ್ಪೆಷಲ್ ಆಫ್ ದಿಸ್ ಬೈಕ್. ಸೊ ಇವತ್ತಿಗೆ ನನ್ನ ಮೆಮೊರಬಲ್ ಬೈಕ್ನ ಸೀರೀಸ್ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಮೈ ಬೈಕ್
ಪ್ರಾಬಬ್ಲಿ ನನಗೆ ಇನ್ನೂ ಕೆಲವು ದೊಡ್ಡ ದೊಡ್ಡ ಬೈಕ್ಗಳಂದಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ಸ್ ಕೊಡ್ತೀನಿ, ಏನು ಬೈಕು, ಯಾವ ಥರ ಬೈಕ್ ನಾನು ಓಡಿಸ್ತೀನಿ ಅಂತ. ಸದ್ಯಕ್ಕೆ ನನ್ನ ಬೈಕಿನ ಜರ್ನಿಲೇ ನನ್ನ ಫಸ್ಟ್ ಎವರ್ ಬೈಕಿನ ಬಗ್ಗೆ ಹೇಳಿದ್ದೀನಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಬೈಕ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಒಂದು ನಿಮಿಷ. ಇದಾದಮೇಲೆ ಯಾವ ಬೈಕ್ ತೊಗೊಂಡು ಅಂತ ಹೇಳ್ತೀನಿ ರೀ. ಇದಾದಮೇಲೆ ನನ್ನ ಬೈಕ್ ಜರ್ನಿ ಹೇಳ್ತೀನಿ. ಇದಾದಮೇಲೆ ನಾನು ತೊಗೊಂಡಿದ್ದು ಪಲ್ಸರ್. ಎಸ್, ಇದಾದಮೇಲೆ ನಾನು ತೊಗೊಂಡಿದ್ದು ಪಲ್ಸರ್ ಆದಮೇಲೆ ನಾನು ತೊಗೊಂಡಿದ್ದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಅದಾದಮೇಲೆ ನಾನು ತೊಗೊಂಡಿದ್ದು ಇಂಟರ್ಸೆಪ್ಟರ್ 650. ಅದಾದಮೇಲೆ ಸ್ಟ್ರೀಟ್ ರೆಬಲ್ 675cc, ಅದು 110 BHP. ಅದಾದಮೇಲೆ ಡುಕಾಟಿ ಮಲ್ಟಿಸ್ಟಾಡಾ 1200 160 BHP. ಅದಾದಮೇಲೆ ಈಗ ಒಂದು KLX ಇದೆ ಫಾರ್ ಮೌಂಟೇನ್ ಬೈಕ್ ಥರ, ಸ್ವಲ್ಪ ಆಫ್ ರೋಡಿಂಗ್ ಮಾಡೋಕ್ಕೆ. ಸೊ ದೀಸ್ ಆರ್ ದ ಕಲೆಕ್ಷನ್ ಆಸ್ ಆಫ್ ನೌ. ಬಟ್ ಈ ಬೈಕು ಯಾವತ್ತೂ ಮಾರಿಲ್ಲ. ಸೊ ಸದ್ಯಕ್ಕೆ ಹಾಗೆ ಇದೆ ಫಾರ್ ಮೆಮರಿಗೋಸ್ಕರ ಇದು. ಸೊ ಇಲ್ಲಿಗೆ ಥ್ಯಾಂಕ್ ಯು. We'll get back to you more series on the bike and fitness also soon. Okay, take care, bye.